ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಸಶಂಖಚಕ್ರಂ ಸಕಿರೀಟಕುಂಡಲಂ ಸಪೀತವಸ್ತ್ರಂ ಸರಸೇರುಹೇಕ್ಷಣಂ ಸಹಾರವಕ್ಷಸ್ಥಲ ಕೌಸ್ತುಭಶ್ರಿಯಂ ನಮಾಮಿ ವಿಷ್ಣುಂ ಶಿರಸಾ ಚತುರ್ಭುಜಂ. ಇಂದಿನ ಈ ಸಂಚಿಕೆಯಲ್ಲಿ ಏಕಾದಶಿ ವ್ರತದ ಮಹಾತ್ಮೆಯ ಬಗ್ಗೆ 4 ಮಾತುಗಳನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳುವಂತಹ ಪ್ರಯತ್ನವನ್ನು ಮಾಡ್ತೇನೆ. ಏಕಾದಶಿ ಅಂತ ಹೇಳಿದರೆ ನಮಗೆಲ್ಲರಿಗೂ ಕೂಡ ಗೊತ್ತಿರುವಂಥದ್ದೇ, ತಿಂಗಳಲ್ಲಿ 2 ಏಕಾದಶಿ ಬರ್ತದೆ. ಆದರೆ ವ್ರತವನ್ನು ಮಾತ್ರ ಪ್ರಾಯಶಃ ಆಚರಿಸುವವರು ಬಹಳ ವಿರಳ. ಏಕಾದಶಿ ವ್ರತಕ್ಕೆ ಅತ್ಯುತ್ತಮವಾದಂತಹ ಫಲಗಳನ್ನು ಶಾಸ್ತ್ರದಲ್ಲಿ ಅಥವಾ ಪುರಾಣದಲ್ಲಿ ಹೇಳಿದ್ದಾರೆ. ಪ್ರತಿಯೊಬ್ಬ ಗೃಹಸ್ಥನಾದವನು ಕೂಡ ಏಕಾದಶಿ ವ್ರತವನ್ನು ಆಚರಿಸಲೇಬೇಕು ಅಂತ ಇದೆ. ಏನು? ತಿಂಗಳಲ್ಲಿ ಬರತಕ್ಕಂತಹ ಅಂದರೆ ಪಕ್ಷದಲ್ಲಿ ಬರತಕ್ಕಂತಹ 11ನೆಯ ದಿವಸವನ್ನು ನಾವು ಏಕಾದಶಿ ಅಂತ ಕರಿತೇವೆ. ಸಂಸ್ಕೃತದಲ್ಲಿ ಏಕಾದಶ ಅಂತ ಹೇಳಿದರೆ 11 ಅಂತ ಅರ್ಥ. ಹಾಗೆ 11ನೆಯ ದಿವಸ. ವ್ರತ ಅಂತ ಹೇಳಿದರೆ ನಿಯಮ ಪಾಲನೆ. ಪ್ರತಿ ದಿವಸ ನಾವು ಹೇಗೆ ನಮಗೆ ಬೇಕಾದ ಹಾಗೆ ಜೀವನವನ್ನು ನಡೆಸ್ತೇವೋ ಅದಕ್ಕಿಂತ ವಿಭಿನ್ನವಾದಂತಹ ರೀತಿಯಲ್ಲಿ ಭಗವಂತನಿಗೋಸ್ಕರವಾಗಿ ಆ ದಿವಸವನ್ನು ನಡೆಸುವಂತಹ ವ್ಯವಸ್ಥೆಯನ್ನು ವ್ರತ ಅಂತ ನಾವು ಕರಿತೇವೆ. ಅದರಲ್ಲಿಯೂ ಕೂಡ ಏಕಾದಶಿ ಉಪವಾಸ ಅಂತ ಪ್ರಸಿದ್ಧವಾದದ್ದು. ಏಕಾದಶಿ ವ್ರತ ಅಂತ ಹೇಳೋದ್ರಕ್ಕಿಂತ ಏಕಾದಶಿ ಉಪವಾಸ ಅಂತ ಹೇಳ್ತೇವೆ. ಏನು ಉಪವಾಸ ಅಂತ ಹೇಳಿದರೆ? ಉಪವಾಸ ದೇವರ ಸಮೀಪದಲ್ಲಿ ವಾಸಿಸುವಂಥದ್ದು ಅಂತ ಒಂದರ್ಥ. ಇನ್ನೊಂದು ಅನ್ನ ಆಹಾರಾದಿ ಪದಾರ್ಥಗಳನ್ನು ಸ್ವೀಕಾರ ಮಾಡುವಂತಹ ವಿಚಾರದಲ್ಲಿ ಕಟ್ಟುನಿಟ್ಟಿನ ಕ್ರಮವನ್ನು ಇಟ್ಟುಕೊಳ್ಳುವಂಥದ್ದು ಅಂತ ಇನ್ನೊಂದು ಅರ್ಥ. ನೋಡಿ, ಹೊಟ್ಟೆಗೆ ಬೇಕಾದಷ್ಟು ಆಹಾರವನ್ನು ತೆಗೆದುಕೊಂಡು ನಾವು ಯಾವುದೇ ವ್ರತ ಪೂಜೆಗಳನ್ನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಹಾಗೆ ತೆಗೆದುಕೊಂಡದ್ದೇ ಆದರೆ ಶರೀರಕ್ಕೆ ಅಥವಾ ಬುದ್ಧಿಗೆ ಜಾಡ್ಯ ಬರ್ತದೆ. ಜಾಡ್ಯ ಬಂದದ್ದೇ ಆದರೆ ಅವನು ನಿದ್ದೆಗೆ ಶರಣು ಹೋಗ್ತಾನೆ. ಏಕಾಗ್ರತೆ ಅಂತ ಹೇಳುವಂಥದ್ದು ಬರಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೋಸ್ಕರವಾಗಿ ದೇವರ ಪೂಜೆ ಉಪಾಸನೆಗಳನ್ನು ಮಾಡುವಾಗ ಉಪವಾಸವನ್ನು ಮಾಡಿ ಅಂತ ಶಾಸ್ತ್ರದಲ್ಲಿ ಹೇಳಿದ್ದಾರೆ. ನಮ್ಮ ಹಿರಿಯರು ಅದನ್ನು ವಿಧಿವಾಕ್ಯದ ಮೂಲಕ ಹೇಳಿದ್ದಾರೆ. ಈಗಿನ ವಿಜ್ಞಾನಿಗಳು ಕೂಡ ಅದನ್ನು ಒಪ್ಪಿದ್ದಾರೆ. ಒಬ್ಬ ಪಾಶ್ಚಾತ್ಯ ವಿದ್ವಾಂಸ ಅಲೆಕ್ಸಿಸ್ ಕಾರಲ್ ಅಂತ ಹೇಳುವಂತಹ ಒಬ್ಬ ವಿದ್ವಾಂಸ ಅವನ ಗ್ರಂಥವಾದಂತಹ ಮ್ಯಾನ್ ದ ಅನ್ನೋ ಎಂಬಂತಹ ಒಂದು ಗ್ರಂಥದಲ್ಲಿ ಏಕಾದಶಿಯ ಬಗ್ಗೆ ಹೇಳಿದ್ದಾನೆ. ನೋಡಿ, ಏನು ಅಂತ ಕೇಳಿದರೆ, ಯಾವ ವ್ಯಕ್ತಿಯು ತಿಂಗಳಲ್ಲಿ 2 ದಿವಸ ಏಕಾದಶಿ ವ್ರತವನ್ನು ಅಥವಾ ಉಪವಾಸವನ್ನು ಮಾಡ್ತಾನೋ ಅವನಿಗೆ ಯಾವುದೇ ರೋಗಗಳು ಬರುವುದಿಲ್ಲ ಅಂತ ಸ್ಪಷ್ಟವಾಗಿ ಪಾಶ್ಚಾತ್ಯ ವಿದ್ವಾಂಸನ ಮಾತು. ಹಾಗಾದರೆ ಅವರೇ ಹೇಳಿದ್ದಾರೆ ಅಂತ, ಅವರಿಗೆ ಏಕಾದಶಿ ಅಂತ ಹೇಳಿದರೆ ಏನೂ ಗೊತ್ತಿಲ್ಲ, ನಮ್ಮ ಪುರಾಣದ ಜ್ಞಾನವೇ ಇಲ್ಲ, ಅಂತಹವರೇ ನಮ್ಮ ವ್ರತಗಳನ್ನು ಒಪ್ಪಿಕೊಳ್ತಾರೆ ಅಂತ ಆದರೆ ಇದಕ್ಕೆ ಎಷ್ಟು ಮಹತ್ವ ಇರ್ಬೋದು? ಅಥವಾ ಅವರು ಒಪ್ಪಿದ್ದಾರೆ ಅಂತ ಆದರೆ ಸುಮ್ಮನೆ ಒಪ್ಪುತ್ತಾರೋ? ಅದರ ಬಗ್ಗೆ ಸರಿಯಾದಂತಹ ವಿಮರ್ಶೆಗಳನ್ನು ಮಾಡಿಯೇ, ಸಂಶೋಧನೆಯನ್ನು ಮಾಡಿಯೇ ಒಪ್ಪಿರ್ತಾರೆ. ಅಂತಹ ಅಲೆಕ್ಸಿಸ್ ಕಾರಲ್ ಅಂತ ಹೇಳುವಂತಹ ಒಬ್ಬ ವಿದ್ವಾಂಸ ಏಕಾದಶಿ ಉಪವಾಸದ ಬಗ್ಗೆ ಅಥವಾ ವ್ರತದ ಬಗ್ಗೆ ತನ್ನ ಮನದಾಳದ ಮಾತುಗಳನ್ನು ಬಿಚ್ಚಿಟ್ಟಿದ್ದಾನೆ. ಅವನೇ ಇನ್ನೊಂದು ಕಡೆ ಹೇಳ್ತಾನೆ, ಎಷ್ಟು ಸುಂದರವಾದ ಮಾತು ಅಂತ ಕೇಳಿದರೆ, ಜನರಿಗೆ ನಾಗರಿಕತೆಯ ಭ್ರಮೆ ಹತ್ತಿದೆ. ಹೀಗೆ ನಾಗರಿಕತೆಯ ಅಮಲು ಹತ್ತಿದಂತಹ ಜನರಿಗೆ ಈ ಉಪವಾಸದ ಉಪದೇಶ ಅಂತ ಹೇಳುವಂಥದ್ದು ಹಿಡಿಸುವುದಿಲ್ಲ. ನಾಗರಿಕತೆ ಅಂತ ಹೇಳುವಂಥದ್ದು ಜನಾಂಗವನ್ನು ಹಾಳು ಮಾಡ್ತಾ ಇದೆ ಅಂತ ತನ್ನ ಗ್ರಂಥದಲ್ಲಿ ಉಲ್ಲೇಖವನ್ನು ಮಾಡ್ತಾನೆ ಅವನು. ಹಾಗೆ ಅಜೀರ್ಣ ಪ್ರಭವ ರೋಗ ಅಂತ ಹೇಳಿದ್ದಾರೆ. ಈ ರೋಗಗಳು ಬರಲಿಕ್ಕೆ ಹೊಟ್ಟೆಯಲ್ಲಿ ಆಗುವಂತಹ ಅಜೀರ್ಣವೇ ಕಾರಣ ಅಂತ. ಯಾವಾಗಲೂ ಕೇಳಿದ್ದನ್ನೆಲ್ಲ ನಾವು ರಸನೇಂದ್ರಿಯಕ್ಕೆ ಕೊಡ್ತೇವೆ. ರಸನೇಂದ್ರಿಯವು ಅದನ್ನು ಉದರಕ್ಕೆ ಕಳಿಸಿ ಸಂತೋಷವನ್ನು ಪಡ್ತದೆ. ಸಂತೋಷ ಪಡುವಂಥದ್ದು ಮನಸ್ಸು. ಹಾಗಾದರೆ ತಿಂಗಳಿಗೆ 1 ಬಾರಿಯಾದರೂ ಅಥವಾ 2 ಬಾರಿಯಾದರೂ ನಾವು ಆ ನಿಗ್ರಹ ಶಕ್ತಿಯನ್ನು ಇಟ್ಟುಕೊಳ್ಳಬೇಕು ಅಂತ ಹೇಳುವಂಥದ್ದು ಈ ವ್ರತದ ಮೂಲ ಉದ್ದೇಶ. ಮತ್ತು ಇನ್ನೊಂದು ವಿಚಾರ ನೋಡಿ, ನಾವು ಉಪವಾಸ ಮಾಡಿ ದೇವರಿಗೆ ಆಗಬೇಕಾದದ್ದು ಏನು? ಅವನು ಪರಿಪೂರ್ಣ, ಎಲ್ಲವೂ ಕೂಡ ಅವನ ಬಳಿಯಲ್ಲಿಯೇ ಇದೆ. ನಾವು ಯಾಕೆ ಮಾಡ್ತೇವೆ ಅಂತ ಕೇಳಿದರೆ 2 ಉದ್ದೇಶ. ಒಂದು, ನಮ್ಮ ಶರೀರದ ಸ್ವಾಸ್ಥ್ಯದ ರಕ್ಷಣೆ ಮತ್ತು ಭಗವದ್ ಅನುಗ್ರಹ ಪ್ರಾಪ್ತಿ. ಈ 2 ವಿಚಾರಗಳನ್ನು ಇಟ್ಟುಕೊಂಡು ನಾವು ಏಕಾದಶಿ ವ್ರತವನ್ನು ಆಚರಿಸಬೇಕು. ಮತ್ತು ಯಾವುದೇ ಇದರಲ್ಲಿ ಗೊಂದಲಗಳು ಇಲ್ಲ. ಹಾಗಿರುವಾಗ ಹಾಗಾದರೆ ಏಕಾದಶಿಯ ಮಹಾತ್ಮೆ ಏನು ಅಂತ ಕೇಳಿದರೆ ಅದಕ್ಕೆ ಸುಂದರವಾದಂತಹ ಕಥೆಯನ್ನು ನಾವು ಭಾಗವತ ಪುರಾಣದಲ್ಲಿ ಕಾಣಬಹುದು.
ಏನು ಅಂತ ಕೇಳಿದರೆ, ಒಬ್ಬ ಅಂಬರೀಷ ಅಂತ ಹೇಳುವಂತಹ ವಿಷ್ಣು ಭಕ್ತ ಇದ್ದ. ಏಕಾದಶಿ ವ್ರತವನ್ನು ಬಹಳ ಕಟ್ಟುನಿಟ್ಟಾಗಿ ಪಾಲನೆ ಮಾಡ್ತಾ ಇದ್ದ. ಒಂದು ದಿವಸ ಏಕಾದಶಿ ವ್ರತವನ್ನು ಮಾಡಿ ಇನ್ನೇನು ಪಾರಣೆ ಮಾಡಬೇಕು. ಪಾರಣೆ ಅಂತ ಹೇಳಿದರೆ ದ್ವಾದಶಿಯ ದಿವಸ ಬೆಳಿಗ್ಗೆ ವಿಷ್ಣುವಿನ ಪೂಜೆಯನ್ನು ಮಾಡಿ ತೀರ್ಥವನ್ನು ಸ್ವೀಕಾರ ಮಾಡಿ ಮತ್ತೆ ಆಹಾರವನ್ನು ಸ್ವೀಕಾರ ಮಾಡುವಂಥದ್ದು, ಅದಕ್ಕೆ ಪಾರಣೆ ಅಂತ ಹೇಳುತ್ತೇವೆ. ಆ ಪಾರಣೆ ಮಾಡುವಂತಹ ಸಂದರ್ಭದಲ್ಲಿ, ಪಾರಣೆಗೆ ಅಣಿಯಾಗುವಂತಹ ಸಂದರ್ಭದಲ್ಲಿ ದೂರ್ವಾಸ ಮಹರ್ಷಿಗಳು ಅವನಿರುವಲ್ಲಿಗೆ ಬರ್ತಾರೆ. ಅವನಿರುವಲ್ಲಿಗೆ ಬಂದು, ದೂರ್ವಾಸರು ಅಂತ ಹೇಳಿದರೆ ಸಿಟ್ಟಿಗೆ ಪ್ರಸಿದ್ಧರು. ಅವರ ಸಿಟ್ಟಿನ ಎದುರಿಗೆ ಬೇರೆ ಯಾವುದು ಕೂಡ ನಿಲ್ಲುವುದಿಲ್ಲ. ಎಲ್ಲವನ್ನು ಕೂಡ ಭಸ್ಮ ಮಾಡುವಂತಹ ಶಕ್ತಿ ದೂರ್ವಾಸರಿಗೆ ಇತ್ತು. ಅದಕ್ಕೋಸ್ಕರವಾಗಿ ಒಮ್ಮೊಮ್ಮೆ ಹಿರಿಯರು ನಮಗೆ ಬೈದರೂ ಹೊಡೆದ್ರೂ ಕೂಡ ಅದು ನಮ್ಮ ಮೇಲೆ ಶಾಪ ಹಾಕಿದ್ದು ಅಂತ ತಿಳ್ಕೊಳ್ಬಾರ್ದು. ನಮ್ಮ ಒಳ್ಳೆಯದಕ್ಕೆ ಅವರು ನಮಗೆ ಅನುಗ್ರಹವನ್ನು ಮಾಡಿದ್ದಾರೆ ಅಂತ ನಾವು ತಿಳ್ಕೊಳ್ಬೇಕಾಗ್ತದೆ. ಹಾಗೆ ಅಂತಹ ದೂರ್ವಾಸರು ಬಂದರು. ಅತಿಥಿ ದೇವೋಭವ ಅಂತ ಅಂಬರೀಷ ಸ್ವಾಗತಿಸ್ತಾನೆ ಅವನಿಗೆ. ಪಾರಣೆ ಮಾಡುವಂತಹ ಸಂದರ್ಭ ಆಯಿತು. ತಾವು ಕೂಡ ಪಾರಣೆಗೆ ಬರ್ತೇವೆ ಅಂತ ದೂರ್ವಾಸರು ಹೇಳ್ತಾರೆ. ಆದರೆ ಹೋಗಿ ನಾವು ನದಿಯ ಸಮೀಪಕ್ಕೆ ಹೋಗಿ ಸ್ನಾನವನ್ನು ಮುಗಿಸಿಕೊಂಡು ಬರ್ತೇವೆ, ಅಲ್ಲಿಯವರೆಗೆ ನೀನು ಕಾಯು ಅಂತ ಅಂಬರೀಷನಿಗೆ ದೂರ್ವಾಸರು ಹೇಳ್ತಾರೆ. ದೂರ್ವಾಸರು ಹೋದರು ಸ್ನಾನಕ್ಕೋಸ್ಕರವಾಗಿ. ಸ್ನಾನವನ್ನು ಮಾಡಿ ನಿತ್ಯದ ಆಂಧಿಕಾದಿಗಳನ್ನು ಮುಗಿಸಿಕೊಂಡು ಬರುವಂತಹ ಸಂದರ್ಭ ಸ್ವಲ್ಪ ಹೊತ್ತಾಗಿದೆ. ಆಗಷ್ಟೇ ಮುಹೂರ್ತ ಮೀರ್ತಾ ಇದೆ. ಆ ಪಾರಣೆಯ ಮುಹೂರ್ತ ಮೀರಿದರೆ ಮತ್ತೆ ಏಕಾದಶಿ ವ್ರತವನ್ನು ಮಾಡಿದಂತಹ ಫಲ ಇಲ್ಲ ಅಂತ ಇದೆ ಶಾಸ್ತ್ರದಲ್ಲಿ. ಅದಕ್ಕೋಸ್ಕರವಾಗಿ ಏನು ಮಾಡ್ತಾನೆ ಅಂತ ಕೇಳಿದರೆ, ಅಂಬರೀಷ ಸ್ವಲ್ಪ ನೀರನ್ನು ಕುಡಿತಾನೆ. ನೀರನ್ನು ಕುಡಿದ್ರೆ ಉಪವಾಸವನ್ನು ಮಾಡಿದ ಹಾಗೆ ಆಯಿತು, ಪಾರಣೆಯನ್ನು ಕೂಡ ಮಾಡಿದ ಹಾಗೆ ಆಯಿತು. ಯಾಕೆ ಅಂತ ಕೇಳಿದರೆ, ನೀರು ಅಂತ ಹೇಳುವಂಥದ್ದು ಉಪವಾಸದ ಪ್ರತಿನಿಧಿಯೂ ಹೌದು, ಆಹಾರದ ಪ್ರತಿನಿಧಿಯೂ ಹೌದು. ಅದಕ್ಕೋಸ್ಕರವಾಗಿ ಸ್ವಲ್ಪ ನೀರನ್ನು ಸೇವಿಸ್ತಾನೆ. ಅಂಬಸಾ ಕೇವಲೇನೈವ ಕರಿಷ್ಯೇ ವ್ರತಪಾರಣಂ ಪ್ರಾಹುರ ಭಕ್ಷಣಂ ವಿಪ್ರ ಆಶಿತಂ ನಾಶಿತಂಚಯತ್ ಅಂತ ಅದಕ್ಕೆ ಆಧಾರವಾಗಿ ಭಾಗವತದಲ್ಲಿ ಬರುವಂತಹ ಶ್ಲೋಕ. ಹಾಗೆ ಸ್ವಲ್ಪ ನೀರನ್ನು ಕುಡಿದದ್ದೇ ಆಯಿತು. ಅಷ್ಟರಲ್ಲಿ ದೂರ್ವಾಸ ಮಹರ್ಷಿಗಳು ಬಂದರು. ಎಲ್ಲಿಗೆ? ಅಂಬರೀಷನು ಇರುವಲ್ಲಿಗೆ. ಅವರಿಗೆ ಗೊತ್ತಾಯಿತು, ಇವನು ನನಗೆ ಅವಮಾನವನ್ನು ಮಾಡಿದ್ದಾನೆ, ನನ್ನನ್ನು ಬಿಟ್ಟು ಪಾರಣೆಯನ್ನು ಮಾಡಿದ್ದಾನೆ, ಆಹಾರವನ್ನು ಸ್ವೀಕಾರ ಮಾಡಿದ್ದಾನೆ ಅಂತ ಅವರಿಗೆ ಬಹಳ ಉಗ್ರವಾದಂತಹ ಸಿಟ್ಟು ಬಂದು ತಮ್ಮಲ್ಲಿರುವಂತಹ ಅಸ್ತ್ರದಿಂದ ಅಂಬರೀಷನಿಗೆ ಹೊಡಿತಾರೆ ಅಥವಾ ಅಸ್ತ್ರ ಪ್ರಹಾರವನ್ನು ಮಾಡ್ತಾರೆ. ಅಂತಹ ಸಂದರ್ಭದಲ್ಲಿ ಅವನು ಮಹಾವಿಷ್ಣು ಭಕ್ತ. ಯಾರು? ಅಂಬರೀಷ. ಯಾವಾಗಲೂ ಕೂಡ ಭಗವನ್ನಾಮಗಳನ್ನೇ ಮನಸ್ಸಿನಲ್ಲಿ ಆಗಲಿ ಅಥವಾ ವಾಚಿಕವಾಗಿ ಜಪಿಸ್ತಾ ಇರುವಂತಹ ಮಹಾತ್ಮನಾಗಿರ್ತಾನೆ. ಭಗವಂತ ಏನು ಮಾಡ್ತಾನೆ ವಿಷ್ಣು ಅಂತ ಕೇಳಿದರೆ, ಅವನ ರಕ್ಷಣೆಗೋಸ್ಕರವಾಗಿ ಸುದರ್ಶನ ಚಕ್ರವನ್ನೇ ಕಳಿಸ್ತಾನೆ. ತನ್ನ ಭಕ್ತರನ್ನು ರಕ್ಷಿಸುವಂಥದ್ದು ಭಗವಂತನ ಆದ್ಯ ಕರ್ತವ್ಯ, ಅದನ್ನೇ ಅವನು ನೋಡ್ತಾ ಇರ್ತಾನೆ. ಅದಕ್ಕೋಸ್ಕರವಾಗಿ ಸುದರ್ಶನ ಚಕ್ರವನ್ನು ತನ್ನ ಭಕ್ತನಾದಂತಹ ಅಂಬರೀಷನ ರಕ್ಷಣೆಗೋಸ್ಕರವಾಗಿ ಕಳಿಸ್ತಾನೆ. ಆ ಸುದರ್ಶನ ಚಕ್ರ ಏನು ಮಾಡಿತು? ದೂರ್ವಾಸರು ಬಿಟ್ಟಂತಹ ಅಸ್ತ್ರವನ್ನು ಭಸ್ಮ ಮಾಡಿ ದೂರ್ವಾಸರನ್ನು ಅಟ್ಟಿಸಿಕೊಂಡು ಹೋಗ್ತದೆ. ದೂರ್ವಾಸರು ಓಡ್ತಾರೆ, ಹಿಂದಿನಿಂದ ಸುದರ್ಶನ ಚಕ್ರ ಬರ್ತಾ ಉಂಟು. ಸುದರ್ಶನ ಚಕ್ರ ಅಂತ ಹೇಳಿದರೆ ಸಾಮಾನ್ಯದ್ದು. ನಾವು ಕಷ್ಟ ಬಂದಾಗ ಎಲ್ಲ ಸುದರ್ಶನ ಹೋಮವನ್ನು ಮಾಡ್ತೇವೆ, ಶತ್ರುನಾಶಕ್ಕೆಲ್ಲ ಗೊತ್ತಿರುವಂಥದ್ದು. ಅರ ಅಂತ ಹೇಳ್ತೇವೆ. ಅರ ಅಂತ ಹೇಳಿದರೆ ಸಂಸ್ಕೃತದಲ್ಲಿ ಹಲ್ಲು ಅಂತ ಅರ್ಥ. 1000 ಅರಗಳಿಂದ ಕೂಡಿದೆ ಯಾವುದು? ಸುದರ್ಶನ ಚಕ್ರ. ನಮಗೆ ಒಂದು ಮಗು ಹಲ್ಲಿನಿಂದ ಕಚ್ಚಿದರೆ ಎಷ್ಟು ನೋವಾಗ್ತದೆ, ಹಾಗಿರುವಾಗಂತಹ 100 ಹಲ್ಲುಗಳಿಂದ ಕೂಡಿದಂತಹ ಚಕ್ರ ನಮ್ಮ ಮೇಲೆ ಬಿದ್ದರೆ ನಮ್ಮ ಕಥೆ ಏನಾದಿತು ಆಲೋಚನೆ ಮಾಡಬೇಕು ನಾವು. ಹಾಗೆ ಅಂತಹ ಚಕ್ರವು ದೂರ್ವಾಸರನ್ನು ಅಟ್ಟಿಸಿಕೊಂಡು ಹೋಗಿ 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 ಎಲ್ಲಿಗೆ ಬರ್ತಾರೆ, ಏನು ಮಾಡಬೇಕು ಅಂತ ಗೊತ್ತಾಗುವುದಿಲ್ಲ ದೂರ್ವಾಸರಿಗೆ. ತಾವು ಮಾಡಿದಂತಹ ತಪ್ಪಿನ ಅರಿವಾಗ್ತದೆ. ಬ್ರಹ್ಮದೇವರ ಹತ್ರ ಬರ್ತಾರೆ. ಯಾರು? ದೂರ್ವಾಸರು. ನನ್ನನ್ನು ರಕ್ಷಿಸಿ ದೇವರೇ, ನನ್ನನ್ನು ಸಂಹಾರ ಮಾಡಲಿಕ್ಕೆ ಸುದರ್ಶನ ಚಕ್ರ ಬರ್ತಾ ಇದೆ ಅಂತ. ಆಗ ಬ್ರಹ್ಮ ಹೇಳುವಂತಹ ಮಾತು, ಅಹಂ ಭವೋ ದಕ್ಷ ಭೃಗುಪ್ರಧಾನಾ ಪ್ರಜೇಶ ಭೂತೇಶ ಸುರೇಶ ಮುಖ್ಯಾ ಸರ್ವೇ ವಯಂ ಯನ್ನಿಯಮಂ ಪ್ರಪನ್ನಾ ಮೂರ್ಧೋರ್ಪಿತಂ ಲೋಕಹಿತಂ ವಹಾಮಹ. ದೂರ್ವಾಸ, ಈಗ ನನ್ನಲ್ಲಿ ಬಂದು ನೀನು ಏನು ಪ್ರಾರ್ಥನೆ ಮಾಡಿದರೂ ಕೂಡ ಪ್ರಯೋಜನ ಇಲ್ಲ. ಯಾಕೆ? ನಾವು ಜಗನ್ನಿಯಾಮಕನಾದಂತಹ ವಿಷ್ಣುವಿನ ಆದೇಶವನ್ನು ಪಾಲಿಸುವವರು ಅಷ್ಟೇ. ಅವನು ಹೇಳಿದ್ದನ್ನು ಬಿಟ್ಟು ನಮಗೆ ಏನನ್ನು ಕೂಡ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ಮೂರ್ಧೋರ್ಪಿತಂ,
ಅವನು ಹೇಳಿದಂತಹ ಆಜ್ಞೆಯನ್ನು ಶಿರಸಾವಹಿಸಿ ಕೆಲಸ ಮಾಡುವವರು ನಾವು. ಆದ್ದರಿಂದ ನನ್ನನ್ನು ನೀನು ಶರಣು ಬಂದು ಏನೂ ಪ್ರಯೋಜನ ಇಲ್ಲ ಅಂತ ಬ್ರಹ್ಮದೇವರು ಸಮಾಧಾನವನ್ನು ಹೇಳ್ತಾರೆ. ಪುನಃ ಓಡೋಡಿ ಎಲ್ಲಿ ಬರ್ತಾನೆ ಅಂತ ಕೇಳಿದರೆ, ದೂರ್ವಾಸ ರುದ್ರದೇವರ ಹತ್ರ ಬರ್ತಾನೆ. ಏನಾದರೂ ರುದ್ರನಿಂದಾದರೂ ನನಗೆ ರಕ್ಷಣೆ ಸಿಗಬಹುದು ಅಂತ ಹೇಳುವಂತಹ ಒಂದು ಆಸೆಯಿಂದ. ಆಗ ರುದ್ರದೇವರು ಕೂಡ ಅವನನ್ನು ತಿರಸ್ಕರಿಸ್ತಾರೆ. ವಯನ್ನತಾತ ಪ್ರಭವಾಮ ಭೂಮ್ನೋ ಭವಂತಿ ಕಾಲೇನ ಭವಂತಿ ಹೀದೃಶಾಹ ಯಸ್ಮಿನ್ ಪರೇಣ್ಯೆ ಪಿ ಅಜಜೀವ ಕೋಶಾಹ ಸಹಸ್ರಶೋ ಯತ್ರ ವಯಂ ಭ್ರಮಾಮಹ ಅಂತ. ಅವನು ಕೂಡ, ರುದ್ರದೇವರು ಕೂಡ ಅದೇ ಹೇಳುವಂಥದ್ದು. ನಾವು ಜಗನ್ಯಾಮಕನಾದಂತಹ ವಿಷ್ಣುವಿನ ಆಜ್ಞೆಯನ್ನು ಶಿರಸಾವಹಿಸಿ ತನ್ಮೂಲಕವಾಗಿ ನಮ್ಮ ಕಾರ್ಯವನ್ನು ಮಾಡುವವರು. ಸ್ವತಂತ್ರವಾಗಿ ಏನನ್ನೂ ಕೂಡ ಮಾಡತಕ್ಕಂತಹ ಶಕ್ತಿ ನಮಗಿಲ್ಲ. ಆದ್ದರಿಂದ ನೀನು ವಿಷ್ಣುವನ್ನೇ ಶರಣು ಹೋಗಬೇಕು ಅಂತ ದೂರ್ವಾಸರಿಗೆ ರುದ್ರದೇವರು ಕೂಡ ಆಜ್ಞೆಯನ್ನು ಮಾಡ್ತಾರೆ. ಮತ್ತೆ ಏನು ಮಾಡುವುದು? ದೂರ್ವಾಸರಿಗೆ ಬೇರೆ ದಾರಿ ಇಲ್ಲ. ಓಡೋಡಿ ವಿಷ್ಣುದೇವರ ಹತ್ರ ಬರ್ತಾರೆ. ನಿಮ್ಮ ಚಕ್ರ ನನ್ನ ಬೆನ್ನ ಹಿಂದೆ ಬರ್ತಾ ಇದೆ, ಅದರಿಂದ ನಮ್ಮನ್ನು ರಕ್ಷಿಸಬೇಕು ಸ್ವಾಮಿ ಅಂತ ಪ್ರಾರ್ಥನೆಯನ್ನು ಮಾಡ್ತಾರೆ. ಆಗ ವಿಷ್ಣು ಹೇಳುವಂತಹ ಮಾತು ನೋಡಿ, ಅತ್ಯದ್ಭುತವಾದಂತಹ ಮಾತು, ಅರ್ಥಪೂರ್ಣವಾದಂತಹ ಮಾತು. ಸಾಧವೋ ಹೃದಯಂ ಮಹ್ಯಂ ಸಾಧೂನಾಂ ಹೃದಯಂ ತ್ವಹಂ ಮದನ್ಯಂ ತೇನ ಜಾನಂತಿ ನಾಹಂ ತೇಭ್ಯೋ ಮನಾಗಪಿ ಎಂಬುದಾಗಿ ವಿಷ್ಣು ಹೇಳುವಂತಹ ಮಾತು. ನೀನು ಇವತ್ತು ಯಾಕೆ ಇಲ್ಲಿಗೆ ಬಂದಿದ್ದು ದೂರ್ವಾಸ ಅಂತ ಕೇಳಿದರೆ, ಸುದರ್ಶನ ಚಕ್ರದಿಂದ ನಿನ್ನನ್ನು ರಕ್ಷಿಸಲಿಕ್ಕೋಸ್ಕರವಾಗಿ. ಆದರೆ ನಾನೂ ಕೂಡ ಏನು ಮಾಡಲಿಕ್ಕಾಗುವುದಿಲ್ಲ. ನಾನು ಭಕ್ತರ ಅಧೀನ, ಭಕ್ತ ಪರಾಧೀನ. ನಾನು ಸಾಧವೋ ಹೃದಯಂ ಮಹ್ಯಂ, ನಾನು ಭಕ್ತರ ಹೃದಯವಾಗಿದ್ದೇನೆ, ಭಕ್ತರು ನನ್ನ ಹೃದಯವಾಗಿದ್ದಾರೆ. ನಾನು ಬೇರೆಯಲ್ಲ, ನನ್ನ ಭಕ್ತರು ಬೇರೆಯಲ್ಲ. ಆದ್ದರಿಂದ ನನಗೂ ಕೂಡ ಏನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ನೀನು ಅಂಬರೀಷನಲ್ಲಿ ಹೋಗಿಯೇ ನಿನ್ನ ವ್ಯಥೆಯನ್ನು ಹೇಳಿ ಅದಕ್ಕೆ ಸಮಾಧಾನವನ್ನು ಪಡೆದುಕೊಳ್ಳಬೇಕು ಅಂತ ವಿಷ್ಣುದೇವರು ಕೂಡ ಹೇಳಿದ್ದಾರೆ. ಇದರ ಅರ್ಥ ಏನು ಅಂತ ನಾವು ತಿಳ್ಕೊಳ್ಬೇಕು. ಭಕ್ತ ಪರಾಧೀನ ಭಗವಂತ ಅಂತ. ನಾವು ನಿಜವಾದಂತಹ ಭಕ್ತಿಯಿಂದ ಭಗವಂತನನ್ನು ಸೇವಿಸಿದ್ದೇ ಆದರೆ ಅವನು ನಮ್ಮನ್ನು ಯಾವ ರೀತಿಯಲ್ಲಿ ರಕ್ಷಣೆ ಮಾಡ್ತಾರೆ ಅಂತ ನೋಡಿ. ವಿಷ್ಣುವಿಗೂ ಕೂಡ ಏನು ಮಾಡಲಿಕ್ಕಾಗಲಿಲ್ಲ. ನೀನು ಅಸ್ತ್ರವನ್ನು ಪ್ರಯೋಗ ಮಾಡಿದ್ದು ಅಂಬರೀಷನ ಮೇಲೆ, ಹೋಗಿ ಅವನಲ್ಲೇ ಕ್ಷಮೆಯನ್ನು ಕೇಳು ಅಂತ ವಿಷ್ಣುದೇವರು ಹೇಳ್ತಾರೆ. ಹಾಗಾದರೆ ಭಗವಂತನ ಆ ಒಂದು ಶ್ರೇಷ್ಠತೆ, ಅವನ ಮನಸ್ಸು ಎಷ್ಟು ವ್ಯಾಪಕವಾದದ್ದು, ಎಷ್ಟು ವಿಶಾಲವಾದದ್ದು ಅಂತ ನಮಗೆ ಗೊತ್ತಾಗ್ತದೆ. ಇದನ್ನೆಲ್ಲ ತಿಳಿದುಕೊಳ್ಳಬೇಕು ಅಂತಾದರೆ ನಾವು ಭಗವದ್ಗೀತೆಯನ್ನು ನೋಡಿದರೂ ಕೂಡ ಗೊತ್ತಾಗ್ತದೆ. ಭಗವಂತನೇ ಹೇಳಿದ್ದಾನೆ ಏನು ಅಂತ ಕೇಳಿದರೆ, ನಾನು ಭಕ್ತ ಪರಾಧೀನ, ಭಕ್ತರ ಹೃದಯ ಕಮಲದಲ್ಲಿ ನಾನು ಯಾವಾಗಲೂ ವಾಸಿಸ್ತೇನೆ, ಭಕ್ತರನ್ನು ನಾನು ರಕ್ಷಿಸ್ತೇನೆ, ಭಕ್ತರೇ ನನ್ನ ರೂಪದಲ್ಲಿ ಇದ್ದಾರೆ, ನಿಜವಾದಂತಹ ಭಕ್ತರು ಎಂಬುದಾಗಿ ಬೇರೆ ಬೇರೆ ರೀತಿಯಲ್ಲಿ ಭಗವಂತನೇ ಭಕ್ತರನ್ನು ಕೊಂಡಾಡಿದ್ದನ್ನು ನಾವು ಭಗವದ್ಗೀತೆಯಲ್ಲಿಯೂ ಕೂಡ ಕಾಣಬಹುದು. ಹಾಗಿರುವಾಗಂತಹ ದೂರ್ವಾಸ ಏನು ಮಾಡಿದ? ಬೇರೆ ಗತಿ ಇಲ್ಲ, ಸೀದಾ ಅಂಬರೀಷನ ಹತ್ರ ಹೋಗಿ ಅವನು ಕೇಳಿಕೊಳ್ಳುತ್ತಾನೆ. ನೋಡಿ, ದೂರ್ವಾಸರು ಅಂತ ಹೇಳಿದರೆ ಮುನಿಗಳು, ಅಂಬರೀಷ ಖಾಲಿ ಒಬ್ಬ ಭಕ್ತ. ಆ ಭಕ್ತನಲ್ಲಿ ಬಂದು ಕೇಳಿಕೊಳ್ತಾನೆ, ನಾನು ಮಾಡಿದ್ದು ತಪ್ಪಾಯಿತು ಅಂಬರೀಷ, ನನ್ನನ್ನು ಆ ಸುದರ್ಶನ ಚಕ್ರದಿಂದ ನೀನು ರಕ್ಷಿಸು ಅಂತ ಪ್ರಾರ್ಥಿಸಿಕೊಳ್ಳುತ್ತಾನೆ. ತನ್ಮೂಲಕವಾಗಿ ಅಂಬರೀಷನು ಆ ದೂರ್ವಾಸರಿಗೆ ಕಾಲಿಗೆ ಬೀಳಿದ, ನಿಮ್ಮನ್ನು ಕ್ಷಮಿಸಲಿಕ್ಕೆ ನಾನು ಯಾರು ಸ್ವಾಮಿ, ನೀವು ಎಂತಹ ಮಹಾತ್ಮರು, ನಾನು ಎಂತಹ ಕನಿಷ್ಠ ಅಂತ ಅವನು ಪ್ರಾರ್ಥಿಸಿಕೊಂಡು ಮತ್ತೆ ಆ ಸುದರ್ಶನ ಚಕ್ರವನ್ನು ಕೈ ಮುಗಿದು ಪ್ರಾರ್ಥನೆಯನ್ನು ಮಾಡ್ತಾನೆ. ನೀನು ನಿನ್ನ ಸಾನ್ನಿಧ್ಯಕ್ಕೆ ಹೋಗಬೇಕು ಎಂಬುದಾಗಿ ಪ್ರಾರ್ಥನೆ ಮಾಡಿಕೊಂಡಾಗ ಸುದರ್ಶನ ಚಕ್ರವು ಪುನಃ ವಿಷ್ಣುವಿನ ಸಾನ್ನಿಧ್ಯಕ್ಕೆ ಹೋಗಿ ಸೇರ್ತದೆ. ತನ್ಮೂಲಕ ದೂರ್ವಾಸ ಮಹರ್ಷಿಗಳ ರಕ್ಷಣೆ ಆಗ್ತದೆ ಅಂತ ಹೇಳುವಂಥದ್ದು ಈ ಕಥೆಯಲ್ಲಿ ಬರುವಂತಹ ಸಾರಾಂಶ. ಇದು ಏನು ಅಂತ ಕೇಳಿದರೆ, ಏಕಾದಶಿ ವ್ರತವನ್ನು ಮಾಡಿದರೆ ಅಥವಾ ವಿಷ್ಣು ಭಕ್ತಿಯನ್ನು ಅಚಲವಾಗಿ ನಡೆಸಿದಾಗ ಎಂತಹ ಫಲಗಳು ಪ್ರಾಪ್ತಿಯಾಗ್ತದೆ ಅಂತ ಹೇಳುವಂಥದ್ದನ್ನು ಅಂಬರೀಷನ ಒಂದು ಕಥೆಯಿಂದ ನಾವು ತಿಳಿದುಕೊಳ್ಳಬಹುದಾಗಿದೆ. ಆಗ ಬ್ರಹ್ಮನ್ ತದ್ಗಚ್ಛ ಭದ್ರಂತೆ ನಾಭಾಗ ತನಯಂ ನೃಪಂ ಕ್ಷಮಾಪಯ ಮಹಾಭಾಗಂ ತತಃಶಾಂತಿರ್ಭವಿಷ್ಯತಿ ಅಂತ ವಿಷ್ಣು ಹೇಳುವಂತಹ ಮಾತು. ವಿಷ್ಣುವಿನ ಸಮೀಪಕ್ಕೆ ದೂರ್ವಾಸರು ಬಂದಾಗ ಹೇಳುವಂಥದ್ದು, ನಾನು ಏನು ಮಾಡಲಿಕ್ಕೂ ಕೂಡ ಶಕ್ಯನಲ್ಲ, ನೀನು ಅಂಬರೀಷನ ಸಮೀಪಕ್ಕೆ ಹೋಗು ಅಂತ ಹೇಳುವಂತಹ ಮಾತು ನಮಗೆ ಶ್ರೀಮದ್ ಭಾಗವತ ಮಹಾಪುರಾಣದಲ್ಲಿ ಕಂಡು ಬರ್ತದೆ. ಹಾಗಿರುವಾಗಂತಹ ಏಕಾದಶಿ ವ್ರತ ಅಂತ ಹೇಳುವಂಥದ್ದು
ಎಲ್ಲ ವ್ರತಗಳಲ್ಲಿಯೂ ಕೂಡ ಮೂರ್ಧನ್ಯವಾದಂತಹ ವ್ರತ. ಆ ದಿವಸ ನಾವು ಏನು ಮಾಡಬೇಕಾಗಿಲ್ಲ, ಹಿತಮಿತವಾದಂಥ ಆಹಾರವನ್ನು ತೆಗೆದುಕೊಳ್ಳುವಂಥದ್ದು. ಅದರಲ್ಲಿಯೂ ಕೂಡ ಶಾಸ್ತ್ರ ಹೇಳ್ತದೆ ಹೇಗೆ ನಾವು ಆಹಾರವನ್ನು ತೆಗೆದುಕೊಳ್ಬೇಕು ಅಂತ ಕೇಳಿದರೆ, ಅರ್ಧಂ ಸವ್ಯಂಜನಾನ್ಯಸ್ಯ ತೃತೀಯಂ ಉದಕಸ್ಯ ಚ ವಾಯೋ ಸಂಚರಣಾರ್ಥಂತೂ ಚತುರ್ಥಂ ಅವಶಿಷ್ಟಗೇತು ಅಂತ ಹೇಳಿದ್ದಾರೆ. ಯಾವುದೋ ಒಂದು ಪದಾರ್ಥ ನನಗೆ ರಸನೇಂದ್ರಿಯಕ್ಕೆ ರುಚಿಸುತ್ತುವಂತ ಒಟ್ಟಾರೆ ತಿನ್ನುವಂಥದ್ದಲ್ಲ. ಹೊಟ್ಟೆಯನ್ನು 4 ಭಾಗ ಮಾಡಿಕೊಳ್ಬೇಕು. ಅಲ್ಲಿ ಅರ್ಧ ಭಾಗ ಮಾತ್ರ ಸವ್ಯಂಜನಾನ್ಯಸ್ಯ ಪದಾರ್ಥ ಸಹಿತವಾದಂತಹ ಅನ್ನಕ್ಕೋಸ್ಕರವಾಗಿ ಅರ್ಧ ಭಾಗ, ಇನ್ನೊಂದು ಅರ್ಧ ಭಾಗ, 3ನೇ ಭಾಗ ಯಾವುದಕ್ಕೆ ಅಂತ ಕೇಳಿದರೆ ನೀರಿಗೆ, ಊಟ ಆದ ಮೇಲೆ ನೀರು ಕುಡಿಬೇಕು ಅಂತ. ಇನ್ನೊಂದು ಅರ್ಧ ಭಾಗ ಇರ್ತದಲ್ಲ, ಆ ಅರ್ಧ ಭಾಗವನ್ನು ವಾಯೋ ಸಂಚಾರಣಾರ್ಥಂ, ಗಾಳಿ ಆ ಉದರದಲ್ಲಿ ಸಂಚಾರ ಆಗಬೇಕು. ಆಗ ಮಾತ್ರ ಜೀರ್ಣ ಶಕ್ತಿಗೋಸ್ಕರವಾಗಿ ಅದು ಉಪಯುಕ್ತವಾಗ್ತದೆ. ಹಾಗೆ ಒಟ್ಟಾರೆ ಯಾವುದೋ ಒಂದು ಪದಾರ್ಥ ಇಷ್ಟ ಆಯಿತು ಅಂತ ಅತಿಯಾಗಿ ತಿನ್ನುವಂಥದ್ದಲ್ಲ. ಅತಿ ಸರ್ವತ್ರ ವರ್ಜಯೇತು ಅಂತ ಹೇಳಿದ್ದಾರೆ ಶಾಸ್ತ್ರದಲ್ಲಿ. ಅತಿಯಾದರೆ ಅದೆಲ್ಲ ಅತಿಯಾದದ್ದನ್ನು ಯಾವಾಗಲೂ ಕೂಡ ನಾವು ವರ್ಜ ಮಾಡಬೇಕು ಅಂತ. ಹಾಗೆ ಆ ಆಹಾರ ನಿಯಮವನ್ನು ಇಟ್ಟುಕೊಂಡದ್ದೇ ಆದರೆ ಅದಕ್ಕೆ ಒಂದು ಮಾತುಂಟು, ಲಂಘನಂ ಪರಮೌಷಧಂ ಅಂತ ಹೇಳಿದ್ದಾರೆ ಆಯುರ್ವೇದದಲ್ಲಿ. ಲಂಘನ ಅಂತ ಹೇಳಿದರೆ ಉಪವಾಸ ಅಂತ. ಉಪವಾಸವೇ ಪರಮ ಔಷಧಿ. ಸರಿಯಾಗಿ ಉಪವಾಸವನ್ನು ಮಾಡಿದರೆ ಬೇರೆ ವೈದ್ಯರ ಸಮೀಪಕ್ಕೆ ಹೋಗುವಂತಹ ಅಗತ್ಯವೇ ಇಲ್ಲ ಅಂತ ಉಂಟು. ಇದನ್ನೆಲ್ಲ ನಾವು ಹಿಂದಿನ ಕಾಲದ ಜನರ ಜೀವನವನ್ನು ನೋಡುವಾಗ ಗೊತ್ತಾಗ್ತದೆ. ಅವರು ಎಷ್ಟು ಆರೋಗ್ಯವಂತರಾಗಿದ್ದರು, ಅಥವಾ ಆಹಾರದ ವಿಚಾರದಲ್ಲಿ ಎಷ್ಟು ಕಟ್ಟುನಿಟ್ಟಿನ ಕ್ರಮಗಳನ್ನು ಇಟ್ಟುಕೊಂಡಿದ್ದರು. ಇವತ್ತು ನಾವು ನೋಡ್ತೇವೆ ಪ್ರಪಂಚದಲ್ಲಿ ಏನೇನೆಲ್ಲ ಆಹಾರದ ವ್ಯವಸ್ಥೆ, ಹೊಸ ಹೊಸ ಕಶ್ಮಲದಿಂದ ವಿಷಯುಕ್ತವಾದಂತಹ ಪದಾರ್ಥಗಳನ್ನು ನಾವು ತಿಂತಾ ಇದ್ದೇವೆ. ಅದಕ್ಕೆ ಸರಿಯಾಗಿ ರೋಗಗಳನ್ನು ಅನುಭವಿಸ್ತಾ ಇದ್ದೇವೆ. ಮಾಡಿದ್ದುಣ್ಣೋ ಮಹಾರಾಯ ಅಂತ ಹೇಳುವಂತಹ ಮಾತು ಗೊತ್ತಾ, ನಾವೇ ಅದನ್ನೆಲ್ಲ ಅನುಭವಿಸ್ತಾ ಇದ್ದೇವೆ. ಆದ್ದರಿಂದ ಆಹಾರ ಹೇಗೆ ಇರಬೇಕು, ಸಾತ್ವಿಕನಾದವನು ಯಾವ ರೀತಿ ಆಹಾರವನ್ನು ಸ್ವೀಕಾರ ಮಾಡ್ತಾನೆ, ಕೃಷ್ಣನೇ ಹೇಳಿದ್ದಾನೆ, ಆಯುಸ್ಸತ್ವ ಬಲಾರೋಗ್ಯ ಸುಖಪ್ರೀತಿ ವಿವರ್ಧನಾ ಹೃದ್ಯಾ ಸ್ನಿಗ್ಧಾ ಸ್ಥಿರಾ ಹೃದ್ಯಾ ಆಹಾರ ಸಾತ್ವಿಕ ಪ್ರಿಯಾ ಅಂತ. ಹೇಗಿರ್ತದೆ ಅಂತ ಕೇಳಿದರೆ, ಒಳ್ಳೆಯ ಬುದ್ಧಿ ಬರಬೇಕು, ನಿದ್ರಾದಿಗಳು ಬರಬೇಕು, ಮತ್ತು ತಿಂದಂತಹ ಆಹಾರ ಶರೀರಕ್ಕೆ ಸರಿಯಾಗಿ ಹಿಡಿಬೇಕು. ಇದನ್ನು ಸಾತ್ವಿಕವಾದಂತಹ ವ್ಯಕ್ತಿಗಳು ಇಂತಹ ಆಹಾರವನ್ನು ಸ್ವೀಕಾರ ಮಾಡ್ತಾರೆ ಅಂತ ಉಂಟು. ಮುಂದೆ ಕಟ್ವಂ ಲಲವಣಾತ್ಯುಕ್ಷ್ಣ ತೀಕ್ಷ್ಣ ರೂಕ್ಷ ವಿದಾಹಿನ ಅಂತ ಆ ರಾಜಸ ಸ್ವಭಾವದವರು, ತಾಮಸ ಸ್ವಭಾವದ ಜನರು ಯಾವ ರೀತಿಯ ಆಹಾರವನ್ನು ಸ್ವೀಕಾರ ಮಾಡ್ತಾರೆ ಅಂತಲೂ ಕೂಡ ಭಗವಂತ ನಮಗೆ ಗೀತೆಯಲ್ಲಿ ಉಪದೇಶ ಮಾಡಿದ್ದಾನೆ. ಆದ್ದರಿಂದ ಪ್ರತಿ ದಿವಸವೂ ಕೂಡ ನಾವು ಬೇಕಾದಂಥ ಆಹಾರವನ್ನು ತಿಂದು ನಮ್ಮ ಸುಖವನ್ನು ಅನುಭವಿಸ್ತೇವೆ. ಅಂತಃಕರಣಕ್ಕೆ ನಾವು ಸುಖವನ್ನು ಕೊಡ್ತೇವೆ, ರಸನೇಂದ್ರಿಯಕ್ಕೆ ಸುಖವನ್ನು ಕೊಡ್ತೇವೆ. ಆದ್ದರಿಂದ ಎಲ್ಲರಲ್ಲಿ ಹೇಳುವಂಥದ್ದು, ಏಕಾದಶಿ ವ್ರತವನ್ನು ನಾವು ತಿಂಗಳಲ್ಲಿ 2 ಬಾರಿ ಆಗದಿದ್ದರೆ 1 ಬಾರಿಯಾದರೂ ಶ್ರದ್ಧೆಯಿಂದ ನಡೆಸಿದ್ದೇ ಆದರೆ ಆಹಾರವನ್ನು ಇದು ನಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳಿಕ್ಕೂ ಆಗ್ತದೆ, ದೇವರ ಅನುಗ್ರಹವನ್ನು ಪಡ್ಕೊಳ್ಳಿಕ್ಕೆ ಇದು ಸಹಾಯಕಾರಿಯಾಗಿರುತ್ತದೆ ಅಂತ ಹೇಳ್ತಾ ಏಕಾದಶಿಯ ಮಹಾತ್ಮೆಯನ್ನು ಕೃಷ್ಣಾರ್ಪಣ ವಸ್ತು ಅಂತ ಮುಗಿಸ್ತೇನೆ. ನಮಸ್ಕಾರ. ಹಾಗೆ ಎಲ್ಲರಲ್ಲಿಯೂ ಕೂಡ ಒಂದು ಮನವಿ, ತುಂಬ ಜನ ನನ್ನ ಯೂಟ್ಯೂಬ್ ಚಾನಲನ್ನು ನೋಡಿ ದೇವರ ಪೂಜೆ ಮತ್ತು ಸಂಧ್ಯಾವಂದನೆಯ ಬಗ್ಗೆ ಒಂದು PDF ಅನ್ನು ಮಾಡಿ ಕಳಿಸಬೇಕು ಅಂತ ಸಲಹೆಗಳನ್ನು ಕೊಟ್ಟಿದ್ದಾರೆ. ಉತ್ತಮವಾದಂತಹ ಸಲಹೆ. ಅದಕ್ಕೆ ಬೇಕಾದಂತಹ ಸಿದ್ಧತೆಗಳನ್ನು ನಾನು ಮಾಡ್ತಾ ಇದ್ದೇನೆ. ಇನ್ನು ಸ್ವಲ್ಪ ಸಮಯದಲ್ಲಿ ದೇವರ ಪೂಜೆ ಮತ್ತು ಸಂಕ್ಷಿಪ್ತ ಸಂಧ್ಯಾವಂದನೆಗೆ ಒಂದು PDF ಬರಲಿಕ್ಕಿದೆ. ಅದನ್ನು ಕೂಡ ನಾನು ನನ್ನ ಯೂಟ್ಯೂಬ್ ಚಾನಲ್ನಲ್ಲಿ ಅಪ್ಲೋಡ್ ಮಾಡ್ತೇನೆ ಅಂತ ನಿಮಗೆಲ್ಲ ತಿಳಿಸ್ತಾ ನನ್ನ ಮಾತಿಗೆ ವಿರಾಮವನ್ನು ಹಾಡ್ತೇನೆ. ನಮಸ್ಕಾರ.